ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ಬಿ.ಕೆ. ಹರಿಪ್ರಸಾದ್ ಅವರು ಕುಮಾರಸ್ವಾಮಿ ಅವ್ರ ಬಗ್ಗೆ ಹೇಳಲಿಕ್ಕೆ ಹೋಗಿ ಏನೇನೋ ಆರೋಪ ಮಾಡಿದ್ರಪ್ಪ. ಬಿಜೆಪಿ ಕುಮಾರಸ್ವಾಮಿ ಅವರನ್ನ ಹೊರಕ್ಕೆ ಕುರಿಯನ್ನಾಗಿ ಮಾಡ್ಲಿಕ್ಕತ್ತದ, ಬಿಜೆಪಿ ಕುಮಾರಸ್ವಾಮಿ ಅವ್ರನ್ನ ದಾಳವಾಗಿ ಬಳಸ್ಕೊಳ್ಲಿಕ್ಕತ್ತದ ಅಂತ ಹೇಳಿ. ಅಲ್ರಿ, ಬಿಜೆಪಿ ಮೇಲೆ ಹಿಂಗ ಗೂಬೆ ಕುಂದ್ರಸ್ಲಿಕ್ ಹೋಗಿ, ಬಿಜೆಪಿ ಮೇಲೆ ಆರೋಪ ಮಾಡ್ಲಿಕ್ ಹೋಗಿ ಕುಮಾರಸ್ವಾಮಿ ಅವ್ರನ್ನ ಇವ್ರು ಏನಂತ ತಿಳ್ಕೊಂಡಾರ? ಸಣ್ಣ ಹುಡುಗ್ನ ಅವ್ರೇನು? ಅವ್ರನ್ನ ಇನ್ನೊಬ್ರು ಹರಕೆ ಕುರಿಯನ್ನಾಗಿ ಮಾಡ್ಬೇಕು, ಇನ್ನೊಬ್ರು ದಾಳವಾಗಿ ಬಳಸ್ಕೊಳ್ಬೇಕು ಅಂತ ಹೇಳಿ ಅವ್ರೇನ್ ಸುಮ್ನೆ ಬಿಟ್ಬಿಡ್ತಾರ? ಕುಮಾರಸ್ವಾಮಿ ಅವರು ಮನಾರ ಶಾಣೆ ಅದಾರ, ಸಾಕಷ್ಟು ಅನುಭವಿಗಳದಾರ, ರಾಜಕೀಯ ಎಲ್ಲ ನೀರ್ ಕುಡಿದು ಬಿಟ್ಟಾರ. ಅವ್ರಿಗೇನ್ ಗೊತ್ತಿರೋದಿಲ್ಲ. ಅದಕ್ಕ ಸ್ಪಷ್ಟವಾಗಿ ಹೇಳ್ಬಿಟ್ಟಾರ, ಕರ್ನಾಟಕದಾಗ ನಡಿಲಿಕ್ಕತ್ತಿರುವಂತಹ ಕಾಂಗ್ರೆಸ್ ದುರಾಡಳಿತದಿಂದ ಮಂದಿನ ತಪ್ಪಿಸ್ಲಿಕ್ಕ, ದೂರ ಇಡ್ಲಿಕ್ಕ ನಾನು ಬಿಜೆಪಿ ಜೊತೆ ಕೈ ಜೋಡಿಸಿನಿ ಅಂತ ಸ್ಪಷ್ಟವಾಗಿ ಹೇಳ್ಬಿಟ್ಟಾರ ನೋಡ್ರಿ. ನಾನು 2018ರಲ್ಲಿ ಹರಿಪ್ರಸಾದ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಏನ್ ತರಾತುರಿಯಲ್ಲಿ ಬಂದರಲ್ಲಪ್ಪ 3 ಜನ ನಿಮ್ಮ ವೀಕ್ಷಕರು, ಯಾರು ಗುಲಾಂ ನಬಿ ಆಜಾದ್, ಗೆಲೌಟು, ಇನ್ನೊಬ್ರು ಯಾರೋ ಬಂದ್ರು, 3 ಜನ ಬಂದ್ರು ತರಾತುರಿಯಲ್ಲಿ. ನಾನು ಹೇಳಿದೆ, ಇನ್ನು ಬಿಜೆಪಿ 116 118 ಲೀಡಲ್ಲ ಅವರಪ್ಪ, ಅರ್ಜೆಂಟ್ ಯಾಕೆ ಒಯ್ಯು ಹರಿ ಅಂತಲೇ ಹೇಳಿದೆ. ಇಲ್ಲ ಇಲ್ಲ ಇಲ್ಲ, ನಾವೆಲ್ಲ ಲೆಕ್ಕಾಚಾರ ಮಾಡಿಬಿಟ್ಟಿದ್ದೀವಿ, ದಯವಿಟ್ಟು ನೀವು ನಮ್ಮ ಜೊತೆ ಕೈ ಜೋಡಿಸ್ಬೇಕು, ಸೆಕ್ಯುಲರ್ ಉಳಿಸ್ಬೇಕು ಅಂತ ಹೇಳಿ ದೇವೇಗೌಡರ ಹೋಗಿ ನಮ್ಮನ್ನು ಯಾವ ಥರ ಟ್ರೀಟ್ ಮಾಡಿದ್ರಿ ಬಿ.ಕೆ. ಹರಿಪ್ರಸಾದ್ ಅವರೇ? ಏನು ಅನ್ಯಾಯ ಮಾಡಿದ್ದೆ ನಾನು? ಏನು ಅನ್ಯಾಯ ಮಾಡಿದ್ದೆ ಅವತ್ತು? ನಿಮ್ಮ ಸಹಕಾರ ಇದ್ರು 25,000 ಕೋಟಿ ರೈತರ ಸಾಲ ಮನ್ನಾಗ ದುಡ್ಡು ಹೊಂದಿಸ್ತೆ, ನೀವ್ಯಾರೋ ಬೆಂಬಲ ಕೊಡಲಿಲ್ಲ. ಇವನು ಅದೆಂಥದ್ದು ಬಜೆಟ್ ಮಂಡನೆ ಮಾಡ್ತಾನಂತ ಇವನು ಅಂತ ಕಾಮೆಂಟ್ಸ್ ಯಾರು ಮಾಡಿದ್ರು ಅಂತಲೂ ಗೊತ್ತು. ಇವ್ರಿಗೆ ಏನೈತೆ, ಇವ್ರಿಗೆ ಏನಿದೆ ಬಜೆಟ್ ಮಂಡನೆ ಮಾಡಿರ್ತಕ್ಕಂಥ ಒಂದು ಅನುಭವ ಅಂತ ಹೇಳಿದ್ರು. 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದಲ್ಲ, ಇವತ್ತು ಸಹ ಹಲವಾರು ಕ್ಷೇತ್ರದಲ್ಲಿ ಆ 2018ರಲ್ಲಿ ನಾನು ಹಣ ಕೊಟ್ಟನಲ್ಲ ಕೆಲವು ಕ್ಷೇತ್ರಕ್ಕೆ, ಅದೇ ಇನ್ನೂ ಕೆಲಸ ನಡೀತಾವೆ. ಇವರೇನು ಕೊಟ್ಟಿಲ್ಲ ಯಾವುದೂ ಇನ್ನೂ. ನನಗೆ ಗೊತ್ತು, ಇವ್ರ ಫೌಂಡೇಶನ್ನು ಹಾಕ್ದವ್ರು ನಾವು, ದುಡ್ಡು ಕೊಟ್ಟರು ನಾವು. ಈಗ ಎಲ್ಲ ಟೇಪ್ ಕಟ್ ಮಾಡ್ಕೊಂಡ್ ಬರ್ತೀರ ಇವರು. ಈ 3 ವರ್ಷದಲ್ಲಿ ಏನು ನಡೆದಿಲ್ಲ. ಹರಿಪ್ರಸಾದ್ ಅವರೇ, ನಾವು ಅವತ್ತು ಬೆಂಬಲ ಕೊಟ್ಟಿದ್ದಕ್ಕೆ ನೀವು ಜನ ತಿರಸ್ಕಾರ ಮಾಡಿದ್ರು, ನಿಮ್ಮ ಹಲವಾರು ಭಾಗ್ಯ ಕೊಟ್ಟರು. ಅಂಥದ್ರಲ್ಲಿ ಅವತ್ತು ನರೇಂದ್ರ ಮೋದಿಯವರು ನನ್ನನ್ನು ಗಿಣಿಗೆ ಹೇಳ್ದಂಗೆ ಹೇಳಿದ್ರು, 1.5 ಗಂಟೆ ಕೂರಿಸ್ಕೊಂಡು, ನೀನು ಇಷ್ಟೆಲ್ಲ ಒಳ್ಳೆ ಕೆಲಸ ಮಾಡಿ ನಿನಗೇನು ಹೆಸರು ಸಿಗ್ತಾ ಇಲ್ಲ, ರಿಸೈನ್ ಮಾಡಿ ಬಾ, ನಾಳೆ ಬೆಳಗ್ಗೆ ಓದ್ತಗ, ನಿನ್ನಿಂದ ಒಳ್ಳೆ ಕೆಲಸ ಮಾಡಿಸ್ತೀನಿ, ಕರ್ನಾಟಕ ಜನತೆಗೆ ಒಳ್ಳೆ ಕಾರ್ಯಕ್ರಮ ತರುವೆ, ಬಾ ನನ್ನ ಜೊತೆಲಿ ಅಂತ ಕರೆದ್ರು. ನಾನು ಹೋಗ್ಲಿಲ್ಲ. ನೀವು ನಮ್ಮ ಪಕ್ಷ ಮುಗಿಸ್ಲಿಕ್ಕೆ ಯಾವ ರೀತಿ ಪ್ಲಾನ್ ಮಾಡಿದ್ರಿ, ಅದಕ್ಕೆ 17ಕ್ಕೆ ಬಂದು ನಿಮಗೆ ಬೆಂಬಲ ಕೊಟ್ಟವತ್ತು ನಾವು 40 ಆಸ್ಪಾಸ್ನಲ್ಲೇನಿದ್ವು, 17ಕ್ಕೋ 18ಕ್ಕೋ ತಂದಿದ್ದೀವಿ ಅಂತ ಹೇಳ್ತೀರಲ್ಲ ಬಿ.ಕೆ. ಹರಿಪ್ರಸಾದ್ ಅವರೇ, ಅದು ನಿಮ್ಮ ಕಾಣಿಕೆ, ನಿಮ್ಮ ಕಾಂಗ್ರೆಸ್ ಪಕ್ಷದ ಕಾಣಿಕೆ. ಈಗ 18ರಿಂದ ಯಾವ ನಂಬರ್ಗೆ ಹೋಗಬೇಕು ಅನ್ನೋದು ಈಗ ಜನ ತೋರಿಸ್ತಾರೆ. ಜನತಾದಳ ಯಾವ ನಂಬರ್ಗೆ ಹೋಗುತ್ತೆ ಅನ್ನೋದನ್ನ ಜನ ತೋರಿಸ್ತಾರೆ, ನೀವು ತೋರ್ಸಕ್ಕಾಗಲ್ಲ. ಪಾಪ ಹೇಳ್ತಾರೆ ಮುಖ್ಯಮಂತ್ರಿಗಳು, JDS ಎಲ್ಲಿರ್ತದೆ, ಅಲ್ಲಿರೋ ಎಲ್ಲರನ್ನ ನಾನು ಗುಡಿ ಹಾಕೊಂಡು ಕರ್ಕೊಂಡು ಹೋಗ್ಬಿಡ್ತೀನಿ, JDS ಉಳಿಯೋದೇ ಇಲ್ಲ ಅಂತ ಹೇಳಿ ನಮ್ಮವ್ರನ್ನ ಕರೆಸಿ ಮಾತಾಡೋದು ಗೊತ್ತು. ಬಂದ್ಬಿಡಿ ಬಾಗಿಲು ಹೇಳಿಲ್ವಾ? ಜನತಾದಳದ ಕಾರ್ಯಕರ್ತರಿಗೆ ಬಾಗಿಲು ಓಪನ್ ಮಾಡಿಟ್ಟಿದ್ದೀನಿ, ಬನ್ನಿ ಅಂತ ಹೇಳಿ ಕರೀತಾ ಇಲ್ವಾ? ಬಿ.ಕೆ. ಹರಿಪ್ರಸಾದ್ ಅವರೇ, ನೀವು ಜನತಾದಳ ನೀವು ಉಳಿಸಾರ? ನರೇಂದ್ರ ಮೋದಿ ಅವರು ಬಿಜೆಪಿಯವರು ಜನತಾದಳ ಮುಗಿಸಾರ? ಇಲ್ಲಿ ನಮಗೂ ಸ್ವಲ್ಪ ಅರ್ಥ ಆಗಿದೆ, ನಾವು ಸ್ವಲ್ಪ ತಿಳ್ಕೊಂಡಿದ್ದೀವಿ. ನಿಮ್ಮನ್ನು ಮುಗಿಸ್ಲಿಕ್ಕೆ ನಾನಿವತ್ತು, ನಿಮ್ಮನ್ನು ಮುಗಿಸೋದಕ್ಕೆ ಅಂದರೆ ದ್ವೇಷಕ್ಕಲ್ಲ, ಈ ರಾಜ್ಯ ಹಾಳು ಮಾಡ್ತಾ ಇದ್ದೀರಲ್ಲ ಅದನ್ನು ಸರಿಪಡಿಸಬೇಕು ಅಂತಲೇ ಬಿಜೆಪಿ ಜೊತೆ ಕೈ ಜೋಡಿಸಿರೋದು. ಬೇಕಿತ್ತ ಹರಿಪ್ರಸಾದ್ ಅವ್ರಿಗೆ ಇದೆಲ್ಲ? ಸುಮ್ಮನೆ ಇರ್ಲಾರ್ದೆ ಇರುವೆ ಬಿಟ್ಕೊಳ್ಳೋದಂದ್ರೆ ಇದ ನೋಡ್ರಪ್ಪ, ಸುಮ್ಮನೆ ಇನ್ಸಲ್ಟ್ ಮಾಡಿಸ್ಕೊಳ್ಳೋದು. ಇಲ್ಲಿ ಮತ್ತೊಂದು ನೋಡ್ಬೇಕು ನೀವು, ಇಲ್ಲಿ ಒಬ್ರಿಗೆ ಹಿಂಗ ನೀರ್ ಇಳಿಸ್ಬಿಟ್ಟಾರ್ಲ, ಮತ್ತಿನ್ ಯಾರು ಹೇಳ್ರಿ? ನಮ್ಮ ಪಬ್ಲಿಕ್ ಚಿವಿ ರಂಗಣ್ಣ ಅವರು ಸೀದಾ ಹೇಳ್ಬಿಟ್ಟಾರ, ಏಕ್ ಮಾರ್ ದೋತ್ ಕೂಡ ಕಡ್ಡಿ ಮುರಿದಂಗ್ ಹೇಳ್ಬಿಟ್ಟಾರ. ಒಬ್ರಲ್ಲ ಇಬ್ರಲ್ಲ 10 ಪ್ರಿಯಾಂಕ ಖರ್ಗೆ ಬಂದ್ರು RSS ಅನ್ನು ಬ್ಯಾನ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ಬಿಟ್ಟಾರ. ಕೇಳಿಸ್ಕೋಬೇಕು ಸ್ವಲ್ಪ ಅವ್ರು. ನಾನು ಬ್ಯಾನ್ ಮಾಡ್ತೀನಿ ಅಂತ ಹೇಳಿಲ್ಲ, ಅವರು ಆಗ್ಲೇ 3 ಸರಿ ಬ್ಯಾನ್ ಆಗಿದ್ರು. ಆ ಬ್ಯಾನ್ ತೆಗ್ದಿದ್ ತಪ್ಪು ಮಾಡಿದ್ದೀವಿ, ಮುಂದೆ ಏನಾದ್ರೂ ಅವಕಾಶ ಸಿಕ್ಕರೆ ಮಾಡ್ತೀನಿ ಅಂತ ಇದೀನಿ. ಈಗಲೇ ಮಾಡಿ. ಅದು ಅಂದ ಕಾಲತ್ತಲ್ಲೋ ಒಂದು ದಿನ ನೀವು ಅಧಿಕಾರಕ್ಕೆ ಬಂದ ಮೇಲೆ ಮಾಡುವುದಕ್ಕೆ ಯಾಕೆ ಕಾಯ್ಬೇಕು? ಈಗಲೇ ಮಾಡ್ರಿ.
ಇಲ್ಲಿ ಯಾರು ಇರೋದ್ರಿ? ಅಲ್ಲಿ ಇದ್ದಾಗೆಲ್ಲ ಬ್ಯಾನ್ ಮಾಡಿದೀವಲ್ಲ, ಮಾಡೋಣ ಅಂತ ತಗೊಳ್ಳಿ. ಕಾಲ್ಚಕ್ರ ಇರ್ತಾವೆ, ಯಾಕೆ ಅಷ್ಟು ಅರ್ಜೆಂಟ್ ಜೈಲಿಗೆ ಹೋಗೋದು ಅವರಿಗೆ? ಮುಗಿಸ್ಬಿಡ್ತೀನಿ, ಕತ್ತರ್ಸಾಕ್ಬಿಡ್ತೀನಿ ಅನ್ನೋ ಭ್ರಮೇಲಿದ್ದರೆ, ಈಗ ಅಲ್ಲಿ ಯಾರೋ ಹೇಳಿದ್ರಲ್ಲ, 10 ಪ್ರಿಯಾಂಕ ಖರ್ಗೆ ಬಂದರೂ ಆಗಲ್ಲ. ಬರೆದಿಟ್ಕೊಳ್ಳಿ. ಎಲ್ಲಿಂದ ಬರ್ತಾ ಇದೆ ಸರ್ ದುಡ್ಡು ಅವರಿಗೆ? 300-400 ಕೋಟಿ ರೂಪಾಯಿ ಆಫೀಸ್ ಕಟ್ತಾ ಇದ್ದಾರೆ, ಎಲ್ಲಿಂದ ಬರ್ತಾ ಇದೆ? ಮೈಸೂರಲ್ಲಿ ಪ್ರೆಸ್ ಇದೆಯಲ್ಲ, ಅಲ್ಲಿ ಅವರೊಂದು ಸಪ್ರೇಟ್ ರೂಮಲ್ಲಿ ಪ್ರಿಂಟ್ ಮಾಡ್ಕೋತಾ ಇದ್ದಾರೆ. ನಿಮ್ಮ ಪೊಲೀಸ್ ಕಳಿಸ್ಕೊಡಿ ಸ್ಟಾಪ್ ಮಾಡೋಕ್ಕೆ. ಏನಕ್ಕೆ ಅವ್ರ ಫಂಡಿಂಗ್ ಅಷ್ಟು ಒಪೇಕ್ ಇದೆ? ದ ಡೇ ವಿ ಕ್ರಾಸ್ 3 ಫಿಗರ್ ಮಾರ್ಕ್, IT ED ಫಸ್ಟ್ ಅಲ್ಲಿಗೆ ಕಳಿಸ್ತೀನಿ ನಾನು. ಕಾಮನ್ ಸೆನ್ಸ್ ಬೇಡ. ಆಲ್ ದಿಸ್ ಮನಿ ಈಸ್ ಅಕೌಂಟೆಡ್ ಆ್ಯಂಡ್ ಆಡಿಟೆಡ್. ಈಗಲ್ಲ, ನಿಮ್ಮ ಸರ್ಕಾರ ಇದ್ದಾಗಲೂ ಕಾಂಗ್ರೆಸ್ಗೆ ಎಲ್ಲಿಂದ ಬರ್ತಾ ಇದೆ ದುಡ್ಡು ಅಂತಂದರೆ ಅದಕ್ಕೊಂದು ದಾರಿ ಇದೆಯಲ್ಲ. ಎಲ್ಲಿಂದ ಬರ್ತಿದೆ ದುಡ್ಡು ಕಾಂಗ್ರೆಸ್ಗೆ ಎಲ್ಲವನಿಗೂ ಗೊತ್ತಿದೆ. ನನಗಷ್ಟು ಅಧಿಕಾರ ಜನರಿಂದ ಸಿಕ್ಕಿದ್ರೆ ಆ ಸಂಘಟನೆಗಳಿಗೆಲ್ಲ ನಾವು ಫುಲ್ ಸ್ಟಾಪ್ ಹಾಕ್ಬೇಕು. ಆಲ್ ರೈಟ್ ಮಿಸ್ಟರ್ ಪ್ರಿಯಾಂಕ ಖರ್ಗೆ, ಐ ಚಾಲೆಂಜ್ ಯು ಆನ್ ದಿಸ್. ಇಫ್ ಯು ಹ್ಯಾವ್ ಗಟ್ಸ್, ನಿಮಗೆ ಗೊತ್ತಿದ್ರೆ ಇದು ಎಲ್ಲಿಂದ ಬರ್ತಾ ಇದೆ ಅನ್ನೋದು, ಮತ್ತು ಆ ಬರ್ತಿರೋದು ಅಕ್ರಮ ಅನ್ನೋದಿದ್ರೆ, ಗೋ ಟು ಸುಪ್ರೀಂ ಕೋರ್ಟ್ ಅಂಡ್ ಚಾಲೆಂಜ್ ಇಟ್. ನೋಡೋಣ. ಈ ಜಟ್ಟಿ ಜಾರಿ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅನ್ನುವಂಥ ಗಾದೆ ಮಾತಿಗೆ ಸೂಟ್ ಆಗುವಂಥವ್ರೆ ಬಹಳಷ್ಟು ಮಂದಿ ಇರ್ತಾರ. ರಾಜಕಾರಣಿಗಳು ಅದ್ರಾಗೂ ಹೆಚ್ಚಿರ್ತಾರ ನೋಡ್ರಿ. ಇಲ್ಲಿ ಒಬ್ರಂತೂ ನೋಡ್ಬೇಕು ನೀವು, ಇವ್ರು ನೋಡಿದ ಮಾತು ನೆನಪಾಯ್ತು ನನಗೆ. ಮಮತಾ ದೀದಿ ಎಷ್ಟ್ರಿ ನಾನು ಸೋತು ಸುಣ್ಣಾಗಿ ಮನಿ ಸೇರೋದ್ರ ಇನ್ನ ಸೊಕ್ಕ ಅನ್ನೋದು ಕಡಿಮೆನೇ ಆಗಿಲ್ಲ ನೋಡ್ರಪ್ಪ. ಅವ್ರ ಕೈ ಸೊನ್ನೆ ನೋಡ್ಬೇಕು, ಹಿಂಗ್ ಬ್ಯಾರೆಯವ್ರನ್ನ ಹೆಂಗ್ ನಡ್ಸ್ಕೋತಾರ, ಏನು ಗುಲಾಮರು ಸೇವಕರಂತ ತಿಳ್ಕೊಂಡ್ರೋ ಏನೋ ಗೊತ್ತಿಲ್ಲ. ಎಂಥ ಪರಿ ಮುಖದಾಗ ಸಿಟ್ಟು ನೋಡ್ಬೇಕು. ಅಂದ್ರ ಅದ ಎಲ್ಲದಕ್ಕಿಂತಲೂ ಬಹಳ ವಿಚಿತ್ರ ಅನ್ಸಿದ್ದಂದ್ರ, ಹಾಡ ಹಗಲೆ ಫುಲ್ ಬೆಳಕಿನಾಗಿ ಮೇಣದ ಬತ್ತಿ ಹಿಡ್ಕೊಂಡು ಎಂತಾದಿದೆ ಇವ್ರದ್ದು ಪ್ರತಿಭಟನೆನೋ ಏನೋ ತಿಳಿಲಿಲ್ಲ ನನಗ. ಬಹುಶಃ ಪಾಪ ಮಮತಾ ದೀದಿ ಬದುಕೇ ಕತ್ತಲಾಗ್ಬಿಟ್ಟದಲ್ಲ, ಹಗಲೊತ್ನು ಕತ್ಲಾದಂಗೆ ಅನಿಸ್ತದ ಕಾಣ್ತದ. ಹಿಂಗ್ ಕ್ಯಾಂಡಲ್ ಲೈಟ್ ಹಿಡ್ಕೊಂಡು ಹೊಂಟಾರ. ಇನ್ನು ಆಶ್ಚರ್ಯಕರವಾಗಿ ಅಸಾದುದ್ದೀನ್ ಓವೈಸಿ ಮಾತ್ನಾಗೆ ತಮಗ್ ಗೊತ್ತಿಲ್ಲಾರ್ದಂಗೆ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಅವರನ್ನ ಸಿಕ್ಕಾಪಟ್ಟೆ ಹೊಗಳ್ಬಿಟ್ಟಾರ. ಅಮಿತ್ ಶಾ ಅಂದ್ರೆ ಸುಮ್ಮನೆ ತಿಳ್ಕೊಬೇಡ್ರಿ ನೀವು, ಹಗುರವಾಗಿ ಯಾವ್ದು ಕೆಲಸ ಮಾಡೋದಿಲ್ಲ. ಅವರು ಗಾಳಿಯಾಗ ಗೊಂಡ್ ಹಾರಿಸುವಂತ ಮನುಷ್ಯ ಅವ್ರು ಅಲ್ಲವೇ ಅಲ್ಲ. ಯಾವ್ದು ಅರ್ಧಂಬರ್ಧ ಕೆಲಸ ಮಾಡೋದಿಲ್ಲ. ಅಮಿತ್ ಶಾ ಅವ್ರು ಕೆಲಸ ಮಾಡೋದ್ರ ಅದು ಭಾರಿ ವ್ಯವಸ್ಥಿತವಾಗಿರ್ತದ, ಅದು ಪೂರ್ತಿನೇ ಮಾಡ್ತಾರ ಅಂತ ಹೇಳಿ ಫುಲ್ ಹೊಗಳಿ ಬಿಟ್ಟಾರ. ಗೊತ್ತಾಗಿನೋ ಗೊತ್ತಿಲ್ದೇನೋ ಗೊತ್ತಿಲ್ರಪ್ಪ. यूनियन होम मिनिस्ट्री ने एक हाई लेवल कमीशन बनाया रिटायर्ड सुप्रीम कोर्ट के जज को, और उनको यह बोला गया है कि जहां जहां डेमोग्राफी में चेंज आए, जहां जहां अचानक आबादी बन गई, वो कमीशन इसको देखेगा. और तीसरी बात जो अमित शाह ने वो मीटिंग ली, उसमें कहा कि जो नाम SIR में जो 6 करोड़ नाम एक्सक्लूड हो गए, वो उसको भी चेक करेंगे. अमित शाह होम मिनिस्टर अगर कोई मीटिंग करते तो याद रखिए वो कच्चा काम नहीं करता आदमी, वो खाली हवाई फायरिंग नहीं करता, कुछ ना कुछ बराबर वो एक प्रोग्राम बना के काम कर रहे हैं. और मेरे को ये सस्पिशन है, आई माइट बी प्रूवन रॉन्ग, कि वो फाइनली NRC करना चाहते हैं. ಇನ್ನು ಈ ಕಾಕ್ರೋಚ್ ಜನತಾ ಪಾರ್ಟಿ ಏನು ಪ್ರತಿಭಟನೆ ಮಾಡ್ತಾರೋ, ಸ್ಟ್ಯಾಂಡ್ ಅಪ್ ಕಾಮಿಡಿನೇ ಮಾಡ್ತಾರೋ, ದಿನಾ ಒಂದು ರೀತಿ ತಮಾಷೆ. ಇವತ್ತು ಈ ಅಭಿಜಿತ್ ದೀಪ್ಗೆ ಮಾತು ಕೇಳಿ ಕೆಟ್ಟ ಸಿಟ್ಟು ಬತ್ತ ನನಗ. ಅಲ್ಲ, ಅಣ್ಣಾ ಹಜಾರೆ ಅವರ ಬಗ್ಗೆ ಕೇಳಿದಾಗ ಅಂತ ವಯಸ್ಸಾದವ್ರು ಎದಕ್ ಬೇಕು, ಬುಡ್ಢ ಮುದುಕ್ರು ಎದಕ್ ಬೇಕು ನಮಗ, ಅವ್ರದ್ದು ಮಾತು ಯಾಕೆ ಕೇಳ್ಬೇಕು, ಯುವಕರಿಗೆ ನಾವು ಆದ್ಯತೆ ಕೊಡ್ತೀವಿ ಅಂತ ಹೇಳುದಂತ. ಎಂಥ ವಿಚಿತ್ರ ನೋಡ್ರಿ. ಅಲ್ಲ, ಒಂದು ಕಡೆ ಇಷ್ಟು ದಿನ ಪಾಪ ಸೋನಂ ವಾಂಗ್ಚುಕ್ ಅವ್ರಿಗೂ ಮನಾರ್ ವಯಸ್ಸಾಗೈತಿ, ಈಗ ಅವ್ರನ್ನು ಬೇಡ ಹಂಗಂದ್ರ. ಅಲ್ಲ, ಒಂದ್ ಕಡೆ ಚಂದಗೆ ಪಾಪ ಉಪವಾಸ ಕುಂತು ಪ್ರತಿಭಟನೆ ಮಾಡ್ಲಿಕ್ಕ ಸೋನಂ ವಾಂಗ್ಚುಕ್ ಅಂತವ್ರು ಬೇಕು. ಯಾಕಪ್ಪ ಅವ್ರು ಉಪವಾಸ ಮಾಡ್ಲಿಕ್ಕತ್ತಾರ, ಉಳ್ಕಿದವ್ರೆಲ್ಲ ಶಿಸ್ತು ಕಡ್ಕೊಂಡು ತಿನ್ಲಿಕ್ಕತ್ತಾರಲ್ಲ ಅಂತ ಕೇಳಿದ್ರ, ಅವ್ರಿಗದು ಎಕ್ಸ್ಪೀರಿಯನ್ಸ್ ಐತಿ, ಅನುಭವ ಐತಿ. ಸೋನಂ ವಾಂಗ್ಚುಕ್ ಅವ್ರು ಉಪವಾಸ ಇದ್ರೆ ಇರ್ಲಿಕ್ಕ, ಯುವಕರಿಗೆ ಪ್ರತಿಭಟನೆ ಮಾಡ್ಲಿಕ್ಕ ಊಟ ಬೇಕು, ಶಕ್ತಿ ಬೇಕು, ಅವ್ರು ಉಂಡ್ರ ಉಣಲ್ಯಾಕ ಅಂತ ಹೇಳುದಂತ. ಈ ಕಡೆ ನೋಡಿದ್ರ ಅವ್ರ ಸಲಹೆ ತಗೋಬೇಕು ಅಂದ್ರ ಅಂತ ದೊಡ್ಡವ್ರದ್ದು, ವಯಸ್ಸಾದವ್ರದ್ದು, ಬುಡ್ಢ ಮುದುಕರಾದವ್ರದ್ದು ಯಾಕೆ ತಗೋಬೇಕು ಅವ್ರ ಸಲಹೆ ಅಂತ ಕೇಳ್ತಾರಂದ್ರ ಎಂಥ ವಿಚಿತ್ರ ಅದ ನೋಡ್ರಿ. अन्ना हजारे का जो रोल है अभी, उसमें क्या आपकी भूमिका रही? सॉरी, अन्ना हजारे की जो रोल है उसमें आपकी लोगों की क्या भूमिका है? उनका क्या रोल है? अन्ना हजारे से मुलाकात करेंगे आप लोग? बिल्कुल नहीं, मुझे लगता है युवाओं को ये अब चीज हाथ में लेने दो. जो लोग 60-70 के हो गए ना, वो रिटायर हो जाए, चाहे पॉलिटिक्स हो
या चाहे एक्टिविज्म हो, वो रिटायर हो जाए, वो किसी आश्रम में बैठ जाए, फ्यूचर हमारे फ्यूचर का सवाल है, स्टूडेंट्स के फ्यूचर का सवाल है। अब हमें डिसाइड कर दो ना क्या करना चाहिए। कब तक मतलब बुढ़े लोग जिनका सब कुछ हो गया वो डिसाइड करेंगे। ಇನ್ನಿವತ್ತಿನ ಮಿರ್ಚಿ ಮಂಡಕ್ಕಿದಾಗ ಕಡಿದಾಗಿ ಒಂದು ಅಪರೂಪದ ದೃಶ್ಯ ತೋರಿಸ್ತೇನೆ ನಾನು. ಲಖನೌದಾಗ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರಿಗೆ ಸ್ವಾಗತ ಮಾಡ್ತಾರೆ. ಯಾರಪ್ಪ ಇವರು ಅಂತಂದ್ರೆ ನೋಡ್ಬೇಕು, ನೀವು ಕಣ್ ತುಂಬಿಕೊಳ್ಬೇಕು. ಅಲ್ಲ, ಒಂದ್ ಕಡೆ ಅಂದ್ರ ಯೋಗಿ ಅವರ ಆಳ್ವಿಕೆದಾಗ ಎಲ್ಲಾನು ಸಾಧ್ಯ ಅನ್ನೋದು. ಆದ್ರ ಇದನ್ನ ನಾನು ನೋಡೋದು ಹೆಂಗಂದ್ರ ಆಕ್ಚುಲ್ ಆಗಿ ಹೇಳ್ಬೇಕು ಅಂದ್ರ ಒಳ ಮನಸ್ಸಿನಿಂದ ಮುಸ್ಲಿಮರು ಕೂಡ ನೋಡ್ರಿ, ಈಗ ತ್ರಿವಳಿ ತಲಾಖನ ರದ್ದುಗೊಳಿಸಿದ್ರ ಅಂಥ ನಿರ್ಧಾರವನ್ನ ಮುಸ್ಲಿಂ ಹೆಣ್ಮಕ್ಳು ಎಷ್ಟು ಹೃದಯದಿಂದ ಸ್ವಾಗತಿಸ್ಬೇಕು, ಖರೆ ಹೇಳ್ರಿ. ಅಷ್ಟೇ ಅಲ್ಲ, ಬಹುಪತ್ನಿತ್ವ ಎಷ್ಟು ಬೇಕಾದಷ್ಟು ಮದುವೆ ಆಗುವುದು, ಈ ಎಲ್ಲಾ ಯಾತನೆಯಿಂದ ಪರಿಹಾರ ಸಿಕ್ಕಿಲ್ಲ ಅವರಿಗೆ ಬಿಜೆಪಿಯಿಂದ. ಹಂಗ್ ನೋಡಿದ್ರ ಆಕ್ಚುಲ್ ಆಗಿ ಮುಸ್ಲಿಂ ಹೆಣ್ಮಕ್ಳಿಗೆ ಶಿಕ್ಷಣದ ಬೆಳಕನ್ನ ತಂದಾರ, ಎಷ್ಟು ಕೆಲಸ ಮಾಡ್ಯಾರ. ಬಿಜೆಪಿ ಯಾವತ್ತಿಗೂ ಮುಸ್ಲಿಂ ವಿರೋಧಿ ಅಲ್ಲ ಅನ್ನುವಂಥದ್ದು ಹೆಣ್ಣು ಮಕ್ಕಳಿಗೆ ಆಳವಾಗಿ ಅವ್ರ ಮನಸ್ಸಿನಾಗ ಗೊತ್ತಾಗಿರಬಹುದು ಅಂತ ಅನಿಸ್ತು. ಅದಕ್ಕೆ ಈ ತರ ಒಂದು ಸ್ವಾಗತ ಕೊಟ್ಟಿರ್ಬಹುದಪ್ಪ. ನಿಮಗೇನ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ಇವತ್ತಿಗೆ ಇಷ್ಟು ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.